ಕೋನಸಾಗರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆಯಾಗಿ ರೇಣುಕಮ್ಮ ಆಯ್ಕೆಯಾಗಿದ್ದಾರೆ. ಮೊಳಕಾಲ್ಮೂರು ತಾಲೂಕಿನ ಕೋನಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನ ತೆರವಾದ ಹಿನ್ನೆಲೆಯಲ್ಲಿ ಗುರುವಾರ ನಡೆದ ಚುನಾವಣೆಯಲ್ಲಿ ರೇಣುಕಮ್ಮರವರು ಅವಿರೋಧವಾಗಿ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಇ ಹನುಮಂತಪ್ಪರವರು ತಿಳಿಸಿದರು. 20 ಸದಸ್ಯರ ಬಲವುಳ್ಳ ಕೋನಸಾಗರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬ ಅಭ್ಯರ್ಥಿ ನಾಮಪತ್ರ ಸಲ್ಲಿಸಿದ್ದು, ಯಾವುದೇ ಸದಸ್ಯರು ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ರೇಣುಕಮ್ಮ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಎಂದರು. ವರದಿಗಾರ ರುದ್ರೇಶ್, A to Z ನ್ಯೂಸ್, ಮೊಳಕಾಲ್ಮೂರು. ಹಾಗೆ ನಿಮಗೆಲ್ಲರಿಗೂ ಸಹಿತ ನಮ್ಮ ಗ್ರಾಮ ಪಂಚಾಯಿತಿಯ ಕೋನಸಾಗರ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಶ್ರೀಮತಿ ರೇಣುಕಮ್ಮ ಅವರು ಅವಿರೋಧವಾಗಿ ಅಧ್ಯಕ್ಷರ ಸ್ಥಾನಕ್ಕೆ ನಾನು ಅಂಗೀಕಾರ ಮಾಡಿಬಿಟ್ಟು ಘೋಷಣೆ ಮಾಡ್ತಾ ಇದ್ದೀನಿ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಗ್ರಾಮ ಪಂಚಾಯಿತಿ ಚೆನ್ನಾಗಿ ಮುನ್ನಡೆಸ್ಕೊಳ್ಬೇಕಮ್ಮ. ಏನೇ ಇದ್ರಿ ನಾವು ನಿಮ್ಮ ಬೆಂಬಲಕ್ಕಿದ್ದಾಗೆ ಯಾವ ಟೈಮಲ್ಲಿ ಕಾಲ್ ಮಾಡಿ ನೀವು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ. ನಿಮ್ಮ ಪಂಚಾಯಿತಿಯಲ್ಲಿ ಇರ್ತೀವಿ. ಅದೇ ಜೊತೆಯಲ್ಲಿ ಪಾರ್ಟಿ ಪಕ್ಷ ಬಿಟ್ಟು ಭೇದ ಬಿಟ್ಟು ಎಲ್ಲ ಸೇರಿ 21 ಜನ ನಿಮ್ಮವರನ್ನು ತಿಳ್ಕೊಂಡು ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮಗೆ ದೇವರು ಆರೋಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಈ ಒಂದು ಅಧ್ಯಕ್ಷರಿಗೆ ನೇಮಕ ಮಾಡಿದ್ರಿ. ದೇವರನ್ನು ಚೆನ್ನಾಗಿ ಹಾಗೆ ಆತ್ಮೀಯರಾದ ಶ್ರೀಯುತ ಹನುಮಂತಪ್ಪವರು ಆಗಮಿಸಿ ನಮ್ಮ ಅಧ್ಯಕ್ಷವಾಗಿ ಶ್ರೀಮತಿ ರೇಣುಕಮ್ಮ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಚುನಾಯಿತ ಸದಸ್ಯರು, ಇಲ್ಲಿನ ಇಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಹಿರಿಯ ನಾಗರಿಕರು, ಪತ್ರಕರ್ತರು ಮತ್ತು ಎಲ್ಲರ ಪರವಾಗಿ ನನ್ನ ವೈಯಕ್ತಿಕ ಕೂಡ ಈ ಒಂದು ಪುಷ್ಪ A to Z